ನಮಸ್ಕಾರ ಸ್ನೇಹಿತರೆ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೀಗ ಇಡೀ ನಮ್ಮ ದೇಶದ ಜನರನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಇನ್ನೇನು ಮತ ಎಣಿಕೆಗೆ 5 ದಿನ ಬಾಕಿ ಇರುವಂತೆಯೇ ಇಡೀ ದೇಶದಲ್ಲಿ ಮುಂದಿನ ಪ್ರಧಾನಿ ಯಾರಾಗ್ತಾರೆ, ದೇಶದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದೇ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಒಂದು ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ರಾಷ್ಟ್ರೀಯ ಮಾಧ್ಯಮಗಳಾಗಲಿ, ಯಾವೊಂದು ಸಂಸ್ಥೆಗಳಾಗಲಿ ತಮ್ಮ ಒಂದು ಮತಗಟ್ಟೆ ಸಮೀಕ್ಷೆಯನ್ನು ಬಹಿರಂಗಪಡಿಸಬಾರ್ದು ಅಂತಕ್ಕಂಥ ಒಂದು ನಿಬಂಧನೆಯನ್ನು ಈ ಒಂದು ಚುನಾವಣಾ ಆಯೋಗ ಏರಿರೋದು ನಮಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ಸಟ್ಟ ಬಜಾರ್ ದಿನದಿಂದ ದಿನಕ್ಕೆ ತನ್ನ ಒಂದು ವರದಿಯನ್ನು ಕೊಡ್ತಾನೆ ಬಂದಿದೆ, ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಇಡ್ತಾನೆ ಬಂದಿದೆ. ಅದೇ ರೀತಿ ಇದೀಗ ಸ್ಟಾಕ್ ಮಾರ್ಕೆಟ್ ಕೂಡ ಈ ದೇಶದ ಚುನಾವಣೆಯ ಒಂದು ಫಲಿತಾಂಶವನ್ನು ಕುರಿತು ತಮ್ಮದೇ ಆದಂತಹ ರೀತಿಯ ಅಂಕಿ ಸಂಖ್ಯೆಗಳನ್ನು ನೀಡಿದ್ದಾವೆ. ಅದರಲ್ಲಿ BSE, NSE ಈ ರೀತಿಯ ಸ್ಟಾಕ್ ಮಾರ್ಕೆಟನ್ನು ಕೂಡ ಒಂದು ದೇಶದ ಚುನಾವಣೆಯ ಫಲಿತಾಂಶ ಯಾವ ರೀತಿ ಇರ್ಬೋದು ಅನ್ನೋದನ್ನು ಒಂದು ಸೂಚ್ಯವಾಗಿ ನಮ್ಮ ಮುಂದೆ ಇಟ್ಟಿದ್ದಾವೆ. ಅಂಥ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಅತ್ಯಂತ ನಂಬಿಕಾರ್ಹ ಸಂಸ್ಥೆಯಾಗಿರ್ತಕ್ಕಂಥ IIFL ಈ ಬಾರಿ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ 2019 ಚುನಾವಣೆಯಲ್ಲಿ BJP ಗಳಿಸಿದ್ದಂತಹ 303 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗಳಿಸುತ್ತೆ, ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಕಳ್ಕೋಬೋದು ಅಂತಕ್ಕಂಥ ಒಂದು ರಾಜ್ಯವಾರ ಅಂಕಿ ಸಂಖ್ಯೆಗಳನ್ನು ನೀಡೋದ್ರ ಮೂಲಕ ದೇಶದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಅತ್ಯಂತ ಸೂಚ್ಯವಾಗಿ ತಿಳಿಸಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ IIFL ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳೇನು, ಈ ಬಾರಿ BJPಗೆ ಯಾವ ರಾಜ್ಯಗಳಲ್ಲಿ ನಷ್ಟ ಆಗ್ಬೋದು, ಯಾವ ರಾಜ್ಯದಲ್ಲಿ BJP ಈ ಬಾರಿ ಕಳೆದ ಚುನಾವಣೆಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಬಾರಿ IIFL ಕಳೆದ 2019 ಚುನಾವಣೆಯಲ್ಲಿ BJP ಯಾವ ರಾಜ್ಯಗಳಲ್ಲಿ ಎಷ್ಟು ಸ್ಥಾನಗಳನ್ನು ಗೆದ್ದಿತ್ತು, ಈ ಬಾರಿ ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಹೋಲಿಕೆ ಮಾಡಿ ಈ ಬಾರಿ BJPಗೆ ನಷ್ಟ ಆಗುತ್ತೋ ಲಾಭ ಆಗುತ್ತೋ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದೆ. ಇದು ರಾಜ್ಯವಾರು ತಮ್ಮ ಅಂಕಿ ಸಂಖ್ಯೆಗಳನ್ನು ಕೊಡೋದ್ರ ಮೂಲಕ ಅತ್ಯಂತ ಸ್ಪಷ್ಟವಾದ ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. 2019 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಗೆದ್ದಿದ್ದು 62 ಲೋಕಸಭಾ ಕ್ಷೇತ್ರಗಳು. ಈ IIFL ಸಂಸ್ಥೆಯ ಒಂದು ಸಮೀಕ್ಷೆಯ ಪ್ರಕಾರ ಈ ಬಾರಿ ಅಂದರೆ 2024ರಲ್ಲಿ ಉತ್ತರ ಪ್ರದೇಶದಲ್ಲಿ BJP ಏಕಾಂಗಿಯಾಗಿ 72 ಸ್ಥಾನಗಳನ್ನು ಜಯಗಳಿಸುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಆ ಮೂಲಕ 2019ಕ್ಕೆ ಹೋಲಿಸಿದರೆ ಈ ಬಾರಿ BJP ಹೆಚ್ಚುವರಿಯಾಗಿ 10 ಲೋಕಸಭಾ ಕ್ಷೇತ್ರಗಳನ್ನು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಈ IIFLನ ಲೆಕ್ಕಾಚಾರ. ಅದೇ ರೀತಿ ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ BJP ಏಕಾಂಗಿಯಾಗಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿಯೂ ಕೂಡ 28 ಲೋಕಸಭಾ ಕ್ಷೇತ್ರಗಳನ್ನೇ BJP ಗೆಲ್ಲುತ್ತೆ. ಅದೇ ರೀತಿ ಗುಜರಾತಿನ 26 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿಯೂ ಕೂಡ BJP 26 ಗೆದ್ದಿತ್ತು. ಈ ಬಾರಿಯೂ ಕೂಡ 26 ಲೋಕಸಭಾ ಕ್ಷೇತ್ರಗಳನ್ನು BJP ಗೆಲ್ಲುತ್ತೆ. ಈ ಗುಜರಾತ್ನಲ್ಲೂ ಕೂಡ BJPಗೆ ಯಾವುದೇ ನಷ್ಟನೂ ಆಗಲ್ಲ, ಯಾವುದೇ ಲಾಭನೂ ಆಗಲ್ಲ 2019 ಚುನಾವಣೆಗೆ ಹೋಲಿಸ್ಕೊಂಡ್ರೆ. ಇನ್ನು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಕಳೆದ 2019 ಚುನಾವಣೆಯಲ್ಲಿ BJP ಗೆದ್ದಿದ್ದು 23 ಸ್ಥಾನಗಳು. 23 ಸ್ಥಾನಗಳನ್ನು ಗೆದ್ದಿದ್ದಂತಹ BJP ಈ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದೇ 28 ಲೋಕಸಭಾ ಕ್ಷೇತ್ರಗಳಲ್ಲಿ. ಇನ್ನು ಉಳಿದಂತಹ ಲೋಕಸಭಾ ಕ್ಷೇತ್ರಗಳನ್ನು ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಅಜಿತ್ ಪವಾರ್ ಬಣಕ್ಕೆ ಹಾಗೂ ಏಕನಾಥ್ ಶಿಂದೆ ಬಣಕ್ಕೆ ಬಿಟ್ಟುಕೊಟ್ಟಿದೆ. ಈ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ BJP ಕಳೆದ ಬಾರಿ 23 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು IIFLನ ಒಂದು ಲೆಕ್ಕಾಚಾರ. ಈ ರೀತಿ ನೋಡಿದರೆ 2019 ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಮಹಾರಾಷ್ಟ್ರದಲ್ಲಿ BJPಗೆ 2 ಹೆಚ್ಚುವರಿ ಸ್ಥಾನಗಳು ದಕ್ತವೆ ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರವನ್ನು ಈ ಸಂಸ್ಥೆ ನೀಡಿದೆ. ಇನ್ನು ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ BJP ಜಯಗಳಿಸಿದ್ದು ಕೇವಲ 18 ಲೋಕಸಭಾ ಕ್ಷೇತ್ರಗಳಲ್ಲಿ. ಆದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ BJP ಹೆಚ್ಚುವರಿಯಾಗಿ 5 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಆ ಮೂಲಕ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 23 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಈ ಬಾರಿ ಜಯಗಳಿಸುತ್ತೆ.
2019 ಚುನಾವಣೆಗೆ ಹೋಲಿಸ್ಕೊಂಡ್ರೆ BJPಗೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ 5 ಸ್ಥಾನಗಳು ಲಾಭ ಆಗುತ್ತೆ ಅಂತಕ್ಕಂಥದ್ದು IIFLನ ಲೆಕ್ಕಾಚಾರ. ಇನ್ನು ಒಡಿಸ್ಸಾದ 21 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ 2019 ಚುನಾವಣೆಯಲ್ಲಿ BJP ಕೇವಲ 8 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ 2024 ಚುನಾವಣೆಯಲ್ಲಿ IIFL ಸ್ಟಾಕ್ ಮಾರ್ಕೆಟ್ನ ಒಂದು ಸಮೀಕ್ಷೆಯ ಪ್ರಕಾರ 13 ಲೋಕಸಭಾ ಕ್ಷೇತ್ರಗಳನ್ನು BJP ಗೆಲ್ಲುತ್ತೆ. ಆ ಮೂಲಕ ಈ ಒಡಿಸ್ಸಾದಲ್ಲೂ ಕೂಡ BJPಗೆ 5 ಸ್ಥಾನಗಳ ಲಾಭ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆಯ ಲೆಕ್ಕಾಚಾರ. ಇನ್ನು ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 2019 ಚುನಾವಣೆಯಲ್ಲಿ BJP 24 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಅಲ್ಲಿ ಪರಿಸ್ಥಿತಿ ಬೇರೆಯಾಗಿದೆ. BJP 4 ಸ್ಥಾನಗಳನ್ನು ಈ ಬಾರಿ ಅಲ್ಲಿ ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು IIFLನ ಲೆಕ್ಕಾಚಾರ. ಕಳೆದ 2019 ಚುನಾವಣೆಗೆ ಹೋಲಿಸಿದರೆ ಈ ಬಾರಿ 4 ಸ್ಥಾನಗಳು ರಾಜಸ್ಥಾನದಲ್ಲಿ BJPಗೆ ನಷ್ಟ ಆಗುತ್ತೆ. ಆ ಮೂಲಕ ಕಳೆದ 2019ರಲ್ಲಿ 24 ಸ್ಥಾನಗಳನ್ನು ಗೆದ್ದಿದ್ದಂತಹ BJP ರಾಜಸ್ಥಾನದಲ್ಲಿ ಈ ಬಾರಿ 20 ಲೋಕಸಭಾ ಕ್ಷೇತ್ರಗಳನ್ನು ಜಯಗಳಿಸುತ್ತೆ ಅಂತಕ್ಕಂಥದ್ದು IIFL ಕೊಟ್ಟಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆ. ಇನ್ನು ಬಿಹಾರದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ BJP 17 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿಯೂ ಕೂಡ 17 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ಈ ಸಂಸ್ಥೆಯ ಲೆಕ್ಕಾಚಾರ. ಇನ್ನು ಜಾರ್ಖಂಡ್ನಲ್ಲೂ ಕೂಡ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲೂ 11 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿಯೂ ಕೂಡ BJPಯಲ್ಲಿ 11 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಹಾಗೆ ಅಸ್ಸಾಂನ 14 ಲೋಕಸಭಾ ಕ್ಷೇತ್ರಗಳಲ್ಲಿ 2019ರಲ್ಲಿ 9 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ BJP ಈ ಬಾರಿಯೂ ಕೂಡ ಅಲ್ಲಿ 9 ಲೋಕಸಭಾ ಕ್ಷೇತ್ರಗಳನ್ನೇ ಮತ್ತು ಸಹ ಗೆಲ್ಲುತ್ತೆ ಅಂತಕ್ಕಂಥದ್ದು IIFLನ ಒಂದು ವರದಿ. ಇನ್ನು ಹರಿಯಾಣದಲ್ಲೂ ಕೂಡ BJP ಬಹುದೊಡ್ಡ ನಷ್ಟವನ್ನು ಅನುಭವಿಸುತ್ತೆ ಅಂತಕ್ಕಂಥದ್ದು IIFLನ ಒಂದು ಸಮೀಕ್ಷೆ. ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ 2019 ಚುನಾವಣೆಯಲ್ಲಿ BJP 10ಕ್ಕೆ 10 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಹರಿಯಾಣದಲ್ಲಿ BJP 4 ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ. ಆ ಮೂಲಕ ಕೇವಲ 6 ಲೋಕಸಭಾ ಕ್ಷೇತ್ರಗಳನ್ನು ಹರಿಯಾಣದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದು IIFL ಕೊಟ್ಟಿರ್ತಕ್ಕಂಥ ಒಂದು ವರದಿ. ಇನ್ನು ಛತ್ತೀಸ್ಗಢದಲ್ಲೂ ಕೂಡ 11 ಲೋಕಸಭಾ ಕ್ಷೇತ್ರಗಳ ಪೈಕಿ 9 ಲೋಕಸಭಾ ಕ್ಷೇತ್ರಗಳನ್ನು 2019ರಲ್ಲಿ BJP ಗೆದ್ದಿತ್ತು. ಈ ಬಾರಿಯೂ ಕೂಡ 9 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಇನ್ನು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ದೆಹಲಿಯ 7 ಲೋಕಸಭಾ ಕ್ಷೇತ್ರಗಳು. ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರ ಏನು ಬಂಧನದ ನಂತರ ಬಿಡುಗಡೆಯಾಗಿದ್ದಾರೆ, ಅವರ ಪರವಾಗಿ ಒಂದು ಅನುಕಂಪದ ಅಲೆ ಇದೆ. ಆ ಕಾರಣಕ್ಕೆ BJPಯಲ್ಲಿ ಅನೇಕ ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ IIFLನ ಒಂದು ವರದಿಯ ಪ್ರಕಾರ ಈ ಬಾರಿಯೂ ಕೂಡ ದೆಹಲಿಯ 7ಕ್ಕೆ 7 ಲೋಕಸಭಾ ಕ್ಷೇತ್ರಗಳನ್ನು ಕೂಡ BJP ಮತ್ತೊಮ್ಮೆ ಗೆಲ್ಲುತ್ತೆ. ಇನ್ನು ಉತ್ತರಾಖಂಡದಲ್ಲೂ ಕೂಡ 5ಕ್ಕೆ 5 ಲೋಕಸಭಾ ಕ್ಷೇತ್ರಗಳನ್ನು BJP ಕಳೆದ ಬಾರಿಯೂ ಗೆದ್ದಿತ್ತು, ಈ ಬಾರಿಯೂ ಗೆಲ್ಲುತ್ತೆ ಅಂತಕ್ಕಂಥದ್ದು ಈ IIFLನ ಲೆಕ್ಕಾಚಾರ. ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಗೇನ್ ಆಗ್ತಕ್ಕಂಥದ್ದು BJPಗೆ ಕಳೆದ 2019 ಚುನಾವಣೆಯಲ್ಲಿ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಕೇವಲ 4 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿಯಲ್ಲಿ 3 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ. ಆ ಮೂಲಕ 7 ಲೋಕಸಭಾ ಕ್ಷೇತ್ರಗಳನ್ನು ತೆಲಂಗಾಣದಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂಥದ್ದು ಈ ಸಂಸ್ಥೆ ನೀಡಿರ್ತಕ್ಕಂಥ ವರದಿ. ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಕಳೆದ 2019 ಚುನಾವಣೆಯಲ್ಲಿ BJP ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಅಲ್ಲಿ BJP 3 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ಈ ಸಂಸ್ಥೆ ಕೊಟ್ಟಿರ್ತಕ್ಕಂಥ ವರದಿ. ಹಾಗೆಯೇ ಪಂಜಾಬ್ನಲ್ಲಿ ಕಳೆದ ಬಾರಿಯೂ ಕೂಡ 13 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರಲ್ಲಿ BJP 2 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿಯೂ ಕೂಡ 2 ಸ್ಥಾನಗಳನ್ನು ಗೆಲ್ಲುತ್ತೆ. ಇನ್ನು ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಒಂದೇ ಒಂದು ಸ್ಥಾನವನ್ನು ಗೆದ್ದಿರಲಿಲ್ಲ. ಆದರೆ ಈ ಬಾರಿ BJPಯಲ್ಲಿ 2 ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು 2 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ಈ IIFL ಕೊಟ್ಟಿರ್ತಕ್ಕಂಥ ವರದಿ. ಇನ್ನು BJPಗೆ ನಷ್ಟ ಆಗ್ತಕ್ಕಂಥ ಇನ್ನೊಂದು ರಾಜ್ಯ ಅಂದರೆ ಅದು ಮಣಿಪುರ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಮಣಿಪುರದ ಲೋಕಸಭಾ ಕ್ಷೇತ್ರಗಳ ಪೈಕಿ 1 ಲೋಕಸಭಾ ಕ್ಷೇತ್ರವನ್ನು BJP ಗೆದ್ದಿತ್ತು. ಆದರೆ ಇತ್ತೀಚೆಗೆ ಅಲ್ಲಿ ಮಣಿಪುರದಲ್ಲಿ ನಡೆದಂತಹ ಘಟನೆಗಳಿಂದ BJP ಕಳೆದ ಬಾರಿ ಗೆದ್ದಂತಹ ಒಂದು ಸ್ಥಾನವನ್ನು ಕೂಡ ಕಳೆದುಕೊಳ್ಳುತ್ತೆ. ಆ ಮೂಲಕ BJP ಮಣಿಪುರದಲ್ಲಿ 2ಕ್ಕೆ 2 ಸ್ಥಾನಗಳಲ್ಲಿ ಸೋಲನ್ನು ಅನುಭವಿಸುತ್ತೆ ಅಂತಕ್ಕಂಥದ್ದು ಈ IIFL ಕೊಟ್ಟಿರ್ತಕ್ಕಂಥ ವರದಿ. ಅತ್ಯಂತ ಇಂಟ್ರೆಸ್ಟಿಂಗಾಗಿ ಕಳೆದ 2019 ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಆದರೆ ಈ ಒಂದು IIFL ವರದಿಯ ಪ್ರಕಾರ ಈ ಬಾರಿ 2024ರಲ್ಲಿ BJP ಕರ್ನಾಟಕದಲ್ಲಿ 21 ಲೋಕಸಭಾ ಕ್ಷೇತ್ರಗಳನ್ನು ಜಯಗಳಿಸುತ್ತೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ. ಇದು ಕೇವಲ BJP ಗೆಲ್ಲಬಹುದಾದಂತಹ ಒಂದು ಕರ್ನಾಟಕದ ಅಂಕಿ ಸಂಖ್ಯೆ. ಇದಕ್ಕೆ ಮಿತ್ರ ಪಕ್ಷವಾಗಿರ್ತಕ್ಕಂಥ JDS 1, 2 ಅಥವಾ 3 ಸ್ಥಾನಗಳು ಸೇರ್ಪಡೆ ಆದರೂ ಆಗ್ಬೋದು. ಆ ಒಂದು ರೀತಿ
JDS 2-3 ಸ್ಥಾನಗಳನ್ನು ಗೆದ್ದರೆ BJP ಮತ್ತು ಕೂಡ ಕಳೆದ ಬಾರಿಯಂತೆಯೇ ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ ಉತ್ತಮ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ಈ IIFLನ ಲೆಕ್ಕಾಚಾರ. ಹಾಗೆ ಕರ್ನಾಟಕ, ಹರಿಯಾಣ ಹಾಗೆ ರಾಜಸ್ಥಾನದಲ್ಲಿ BJP ಈ ಬಾರಿ ಸುಮಾರು 17 ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡ್ರೆ ಈ 3 ರಾಜ್ಯಗಳಿಂದ BJPಗೆ 17 ಲೋಕಸಭಾ ಕ್ಷೇತ್ರಗಳು ಕಳೆದ ಒಂದು ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಮೈನಸ್ ಆಗ್ತವೆ. ಆದರೆ ಈ ಬಾರಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಹಾಗೂ ತಮಿಳುನಾಡಿನಲ್ಲಿ 30 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ BJP ಹೆಚ್ಚುವರಿಯಾಗಿ ಗೆಲ್ಲುತ್ತೆ. ಆ ರೀತಿ ನೋಡಿಕೊಂಡ್ರೆ BJPಗೆ ಒಟ್ಟು ಕಳೆದ 2019 ಚುನಾವಣೆಯಲ್ಲಿಗೆ ಹೋಲಿಸಿದರೆ ಈ ಬಾರಿ 13 ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಈ IIFL ಕೊಟ್ಟಿರ್ತಕ್ಕಂಥ ಒಂದು ವರದಿ. 2019ರಲ್ಲಿ 303 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ BJP ಈ ಬಾರಿ 320 ಲೋಕಸಭಾ ಕ್ಷೇತ್ರದವರೆಗೂ ಕೂಡ ಗೆಲ್ಲಬಹುದು ಅಂತಕ್ಕಂಥದ್ದು IIFL ಒಂದು ನಿರೀಕ್ಷೆಯನ್ನು ಇಟ್ಟಿದೆ. ಸ್ನೇಹಿತರೆ, ಈ ರೀತಿ ನಾವು ಕೊಟ್ಟಿರ್ತಕ್ಕಂಥದ್ದು NDA ಮೈತ್ರಿಕೂಟದ ಒಂದು ಸೀಟ್ಗಳಲ್ಲ, ಕೇವಲ BJP ಗೆಲ್ಲಬಹುದಾದಂಥ ಸ್ಥಾನಗಳನ್ನು ಈ IIFL ಲೆಕ್ಕ ಹಾಕಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ IIFL ಕೊಟ್ಟಿರ್ತಕ್ಕಂಥ ವರದಿ ಸರಿಯಾಗಿದೆಯಾ ಅಥವಾ ಈ ಬಾರಿ NDA ಮೈತ್ರಿಕೂಟವನ್ನು ಹಿಂದಿಕ್ಕಿ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ITK ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.